ನಮಸ್ಕಾರ. ಈಗ ನಮ್ಮ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಆದಂತ ನಗರದ ಮಹದೇವಪ್ಪನವರು ಈ ಸುರೇಶ್ ಬಲ್ಲಾಳ್ ಅವರ ತೋಟದಲ್ಲಿ ವೀಕ್ಷಣೆ ಮಾಡಿ ತುಂಬಾ ಹರ್ಷ ಆಗಿದೆ, ಖುಷಿಯಾಗಿದೆ ಅನ್ನೋ ನಿಟ್ಟಲ್ಲಿ ತುಂಬಾ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ಏನ್ ಅನಿಸ್ತಾ ಇದೆ ಈ ತೋಟ ನೋಡಿದಾಗ? ತಮಗೆ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ನಿಜವಾಗ್ಲೂ ತುಂಬಾ ಸಾಧನೆಯನ್ನು ಮಾಡಿದ್ದಾರೆ. ಗುಡ್ಡದಲ್ಲೂ ಬೆಟ್ಟದಲ್ಲೂ ಬೆಳೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ರೈತರಿಗೆ ಇವರು ಮಾದರಿ. ಆದರೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಸರ್ಕಾರ ಸವಲತ್ತುಗಳನ್ನ ಇವ್ರು ಯಾರು ಪಡೆಯೋದಕ್ಕೆ ಆಗಿಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ ಇಂಥ ಪ್ರಗತಿ ಪರ ರೈತರನ್ನ ಸರ್ಕಾರ ಗುರುಸಿ ಅವ್ರಿಗೆ ಬೇಕಾದಂತ ಇನ್ಪುಟ್ಸ್ ಅನ್ನು ಕೊಡೋದಕ್ಕೆ ತಯಾರಾದ್ರೆ ಇವರು ಮಾದರಿ ರೈತರು ಹೌದು, ಜೊತೆಗೆ ಬೇರೆಯವರಿಗೆ ಇನ್ಸ್ಪಿರೇಷನ್ ಹೌದು. ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಬರಬೇಕಾದಾಗ ಇವರು ಸ್ವಂತ ಹಣದಿಂದನೇ ಎಲ್ಲ ಡೆವಲಪ್ ಮಾಡಿದೀವಿ ಅಂತ ಹೇಳ್ತಾರೆ. ನೋಡಿದೀವಿ, ಆಶ್ಚರ್ಯ ಅಂತಂದು ಹೇಳಿದ್ರೆ ಎಲೆಕ್ಟ್ರಿಕ್ ಪೋಲ್ ಮೇಲೆ ಕಾಳುಮೆಣಸನ್ನು ಬೆಳೆದಿದ್ದಾರೆ ಪಣಿಯೂರು. ನಾನು ಸಹ ರೈತನೇ. ಪಣಿಯೂರು ಬೆಳೆದಿದ್ದಾರೆ. ಅದರಲ್ಲಿ 20 kg ಬರುತ್ತೆ ಅಂತಂದು ಹೇಳಿದ್ರಾಗ 20 kg ಡ್ರೈ ಬೀನ್ಸ್, ಡ್ರೈ ಪೆಪ್ಪರ್ 20 kg ಅಂದ್ರೆ ದುಡ್ಡು ಎಷ್ಟಾಯ್ತು? ಈಗ 70,000 ರೂಪಾಯಿ ಕ್ವಿಂಟಲ್ ಆದ್ರೆ ಅದರ ಕಾಲ್ಭಾಗ ಅಂದ್ರೆ ಎಷ್ಟಾಯ್ತು? 20 ಎಷ್ಟಾಯ್ತು ನಗರಾಜ್? 14,000 ರೂಪಾಯಿ ಇದೊಂದು ಮರದಲ್ಲಿ ಬರೋದಾದ್ರೆ ನಾವು ರೈತರು ಯಾಕೆ ಈ ತರ ಯೋಚನೆ ಮಾಡಬಾರ್ದು? ಇವ್ರನ್ನ ನೋಡಿ ಯಾಕೆ ಕಲಿಬಾರ್ದು? ಬೇರೆ ಬೇರೆ ಚಿಂತನೆ ಮಾಡೋದ್ರ ಮೂಲಕ ಆದಾಯ ಮೂಲವನ್ನು ರೂಢಿಸ್ಕೊಳ್ಳಕ್ಕೆ ಸಣ್ಣ ಪುಟ್ಟ ರೈತರು ಸಹ ಇದ್ರ ಕಡೆ ಗಮನ ಹರಿಸಿದ್ರೆ ರೈತರು ಅವರು ಬದುಕನ್ನು ಹಸನು ಮಾಡ್ಕೋಬಹುದು ಅಂತ ನನಗೆ ಅನಿಸ್ತದೆ. ಅದಕ್ಕೆ ಅವರಿಗೂ ಸಹ ನಾನು ಸಲಹೆ ಕೊಟ್ಟೆ ಕೆಲವು ವಿಚಾರಗಳು. ಇಲ್ಲಿ ಬಂದಾಗ ಅನಿಸ್ತು ನನಗೆ, ದೊಡ್ಡ ಕೃಷಿ ಹೊಂಡ ಮಾಡಿದ್ದಾರೆ ನೋಡಿದೆ ನಾನು, ದೊಡ್ಡದಾಗಿ ಮಾಡಿದ್ದಾರೆ. ಆದ್ರೆ ಅಳಲೇನು ಅಂದ್ರೆ ಸರ್ಕಾರ ಏನು ನನಗೆ ಸಹಾಯ ಮಾಡೋದಿಲ್ಲ. ಮೊದಲನೇ ಕೃಷಿ ಹೊಂಡ ಪಡೆದದ್ದನ್ನು ಬಿಟ್ರೆ, ಅದಕ್ಕೆ ಸಹಾಯ ಮಾಡೋದು ಬಿಟ್ರೆ ಎರಡನೇದು ಮಾಡೋದು ಕೊಡೋದಿಲ್ಲ ಅಂತಂದ್ರೆ ನಾನು ಅವರಿಗೆ ಹೇಳಿದೆ, ಕೇಂದ್ರ ಸರ್ಕಾರದ NHB ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ ಅವರಿಗೆ ಅವಕಾಶ ಇದೆ. ಅವರಿಗೆ ದೊಡ್ಡ ದೊಡ್ಡ ಕೆರೆಗಳನ್ನ ಮಾಡ್ಲಿಕ್ಕೂ ಸರ್ಕಾರ ಕೊಡುತ್ತೆ. ಕಾಂಪೋಸಿಟ್ ಲೋನ್ ಅಂದ್ರೆ ಎಲ್ಲಾ ತರ ಸಾಲನ್ನು ಪಡೆಯೋದಕ್ಕೆ ಅವ್ರಿಗೆ ಅರ್ಹತೆ ಇದೆ. ಆದ್ರೆ ಇವ್ರಿಗೆ ಕೊಡೋದಕ್ಕೆ ಸರ್ಕಾರದವರೇ ಇಲಾಖೆಯವರೇ ಮುಂದೆ ಬಂದು ಕೊಡಿಸೋದಕ್ಕೆ ತಯಾರಾದ್ರೆ ಇನ್ನೂ ಹೆಚ್ಚು ಸಹಾಯ ಮಾಡೋದಕ್ಕೆ ಆಗುತ್ತೆ ಇವರಿಗೆ ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವರು ಮಾದರಿಯಾಗಿ ಬೇರೆ ಬೇರೆ ರೈತರು ಇವರ ತೋಟಕ್ಕೆ ಬಂದು ನೋಡಿದ ಮೇಲೆ ಈ ತರ ನಾವು ಬದಲಾವಣೆ ಆಗಬೇಕು ಅನ್ನೋ ಆಲೋಚನೆ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಖುಷಿ ಆಯ್ತು. ಇವತ್ತು ಸರ್ಕಾರ ನಮ್ಗೆ ಏನ್ ಕೊಡ್ತು ಅನ್ನೋದ್ರಲ್ಲೇ ರೈತರು ತುಂಬಾ ನಮ್ಮ ಕಡೆ ಭಾಗದಲ್ಲಿ ಸರ್ಕಾರ ಏನ್ ಕೊಟ್ಟಿದೆ, ನಮಗೆ ಏನು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರಲ್ಲೇ ತುಂಬಾ ಈ ಸಮಯ ಕೊಡ್ತಾ ಇರ್ತಾರೆ. ಬಟ್ ಅದು ಯಾವ್ದನ್ನು ಬಯಸ್ತೇನೆ ಇವ್ರು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವರು ನೋಡಿದೆ, ನಾನು ಬರುವಾಗ ಗುಡ್ಡ ಬೆಟ್ಟ ಹತ್ಕೊಂಡು ಬಂದ್ವಿ. ಇವರು ಮನೆಗೆ ರಸ್ತೆನೇ ಇಲ್ಲ. ಆದ್ರೆ ಸರ್ಕಾರಗಳಾಗ್ಲಿ ರೈತನ ಹೊಲಕ್ಕೆ ರಸ್ತೆ ಮಾಡಿಕೊಡದೆ ಇದ್ದ ಮೇಲೆ ರೈತನ ಬೆಳೆಯನ್ನ ಹೇಗೆ ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಬೇರೆ ಕಡೆ ತಗೊಂಡೋಗು, ಆ ಕಷ್ಟನೂ ತುಂಬಾ ಕಷ್ಟ ಇರುತ್ತೆ. ಬೆಳೆ ಬೆಳೆಯೋದ್ರ ಜೊತೆಗೆ ಅದು ಮಾರ್ಕೆಟಿಂಗ್ ಮಾಡೋದು ಬಹಳ ಜವಾಬ್ದಾರಿ ಅಲ್ಲ. ಮಾರ್ಕೆಟ್ ಮಾಡ್ಲಿಕ್ಕೆ ಸವಲತ್ತು ಸರ್ಕಾರ ಮಾಡಿಕೊಟ್ರೆ ಮಾತ್ರ ಆತ ರೈತ ಉದ್ಧಾರ ಆಗ್ತಾನೆ ಅಂತ ನನಗೆ ಅನಿಸ್ತದೆ. ಇವತ್ತಿನ ಯುವಕರಿಗೆ ರೈತರಿಗೆ ಏನಿದೆ ಕೊನೆ ಸಂದೇಶ? ಬದುಕು ಕಟ್ಕೊಳ್ಳೋಕೆ ನಾನಾ ವಿಧಗಳಿದೆ. ಈಗಿನ ಯುವಕರು ಏನಾಗ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ಗುಂಗಿನಲ್ಲಿದ್ದಾರೆ. ಆದ್ರೆ ವ್ಯವಸಾಯದಲ್ಲೂ ಬದುಕಿದೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಇಂಥ ಹೊಲಗಳಿಗೆ ಭೇಟಿ ಕೊಟ್ಟಾಗ ಇನ್ಸ್ಪಿರೇಷನ್ ಬರುತ್ತೆ. ನಾವು ಮಾದರಿ ರೈತರಾಗಬೇಕು ಅನ್ನೋ ಆಲೋಚನೆ ಬರುತ್ತೆ. ಧನ್ಯವಾದಗಳು ಸರ್. ನಗರದ ಮಹದೇವಪ್ಪನವರಿಗೆ ಧನ್ಯವಾದಗಳು.